ಹಿಂದೂ ಪುರಾಣಗಳ ಪ್ರಕಾರ ನವಗ್ರಹಗಳಲ್ಲಿ ಮೂರನೆಯ ದೇವ ಮಂಗಳ. ಮಂಗಳ ದೇವನು ಕೆಂಪು ಬಣ್ಣದಿಂದ ಕೂಡಿದ್ದು ಅವನನ್ನು ಕೆಂಪು ಗ್ರಹ ಎಂಬುದಾಗಿ ಕರೆಯುತ್ತೇವೆ. ಮಂಗಳ ಗ್ರಹದ ಬಗ್ಗೆ ಪೌರಾಣಿಕ ಮಾಹಿತಿಗಾಗಿ ಹಿಂದೂ ಪುರಾಣಗಳಲ್ಲಿ ಮಂಗಳ ಗ್ರಹ ದೇವತೆಯಾದ ಮಂಗಳನನ್ನು ಉಲ್ಲೇಖಿಸಲಾಗಿದೆ. ಇದು ಜ್ಯೋತಿಷ್ಯದಲ್ಲಿ ಮಂಗಳನನ್ನು ಲೋಹಿತ ಎಂಬುದಾಗಿಯೂ ಸಹ ಕರೆಯಲಾಗುತ್ತದೆ. ಇದು ಕೆಂಪು ಬಣ್ಣವನ್ನು ಸೂಚಿಸುತ್ತದೆ. ಅವನು ಕೋಪ, ಆಕ್ರಮಣಶೀಲತೆ ಮತ್ತು ಯುದ್ಧದ ದೇವತೆಯಾಗಿದ್ದಾನೆ. ಹಾಯ್ ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತೀರಾ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಕೊನೆವರೆಗೂ ನೋಡಿ, ಲೈಕ್ ಮಾಡಿ. ಸ್ನೇಹಿತರೆ, ತಡ ಮಾಡೋದು ಬೇಡ, ಬನ್ನಿ ಮಂಗಳನ ಬಗ್ಗೆ. ಮಂಗಳ ಯಾರು, ಅವನು ಯಾರ ಮಗ, ಅವನ ಕೆಲಸಗಳೇನು, ಅವನಿಂದ ನಮ್ಮ ರಾಶಿ ನಕ್ಷತ್ರಗಳ ಮೇಲೆ ಹೇಗೆ ಪ್ರಭಾವ ಬೀರುತ್ತಾನೆ ಮುಂತಾದ ಇತ್ಯಾದಿ ವಿಷಯಗಳ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ಸ್ನೇಹಿತರೆ, ಮಂಗಳನ ಬಗ್ಗೆ ಹಲವಾರು ಪುರಾಣ ಕಥೆಗಳಿವೆ. ಮೊದಲಿಗೆ ಮಂಗಳ ದೇವನು ಭೂದೇವಿಯ ಮಗ, ವಿಷ್ಣುವಿನ ಅವತಾರವಾದ ವಾರಾಹ ಅವತಾರದಿಂದ ಅವರಿಬ್ಬರ ಅಣಿಯಿಂದ ಬೆಳೆದವನು ಎಂಬುದಾಗಿ ಹೇಳಲಾಗುತ್ತದೆ. ಇನ್ನು ಶೈವ ಧರ್ಮದಲ್ಲಿ ಅವನು ಶಿವನ ರಕ್ತ ಅಥವಾ ಬೆವರಿನ ಹನಿಯಿಂದ ಜನಿಸಿದವನು ಎಂಬುದಾಗಿ ನಂಬಲಾಗಿದೆ. ಸ್ನೇಹಿತರೆ, ಪುರಾಣಗಳಲ್ಲಿ ಮಂಗಳ ಗ್ರಹದ ಬಗ್ಗೆ ಬೇರೆ ಬೇರೆ ಕಥೆಗಳಿವೆ. ವಿಷ್ಣುವು ವಾರಾಹ ರೂಪದಲ್ಲಿ ಭೂದೇವಿಯನ್ನು ರಕ್ಷಿಸಲು ಹಿರಣ್ಯಾಕ್ಷ ಎಂಬ ಹೆಸರಿನ ರಾಕ್ಷಸನ ನಡುವೆ ಹೋರಾಡುವಾಗ ಈ ಪ್ರಕ್ರಿಯೆಯಲ್ಲಿ ಭೂಮಿ ಮತ್ತು ವಿಷ್ಣು ನಡುವಿನ ಸಂಬಂಧದಿಂದ ಮಂಗಳ ಗ್ರಹ ಜನಿಸುತ್ತಾನೆ ಎಂಬುದಾಗಿ ಹೇಳಲಾಗುತ್ತದೆ. ಇದು ಒಂದು ಕಡೆಯಾದರೆ, ಮತ್ತೊಂದು ಕಡೆ ಶೈವ ಧರ್ಮದಲ್ಲಿ ಶೈವರು ಕೈಲಾಸ ಪರ್ವತದಲ್ಲಿ ಶಿವನು ಧ್ಯಾನ ಮಾಡುತ್ತಾ ಕುಳಿತಿರುವಾಗ ಅವನ ಹಣೆಯಿಂದ 3 ಹನಿ ಬೆವರು ಹನಿಗಳು ಭೂಮಿಯ ಮೇಲೆ ಬಿದ್ದವು. ಆ ಹನಿಗಳಿಂದ ಕೆಂಪು ಬಣ್ಣದ ಒಂದು ಮಗು ಜನಿಸಿತು. ಆ ಮಗುವಿಗೆ ಬಹುಮ ಎಂದು ಹೆಸರಿಸಲಾಯಿತು ಮತ್ತು ಭೂಮಿಯು ಅವನ ಲಾಲನೆ ಪಾಲನೆ ಮಾಡಿದಳು ಎಂಬುದಾಗಿ ಹೇಳಲಾಗುತ್ತದೆ. ಅವನೇ ಮುಂದೆ ಮಂಗಳ ಗ್ರಹನಾಗಿ ಮಾರ್ಪಾಟಾದನು ಎಂದು ಹೇಳಲಾಗುತ್ತದೆ. ಸ್ನೇಹಿತರೆ, ಹಿಂದೂ ಧರ್ಮದಲ್ಲಷ್ಟೇ ಅಲ್ಲದೆ ಬೌದ್ಧ ಧರ್ಮದಲ್ಲೂ ಸಹ ಮಂಗಳನಿಗೆ ಪ್ರಮುಖ ದೇವತೆಯ ಸ್ಥಾನವೂ ಕೂಡ ಇದೆ. ಮಂಗಳನನ್ನು ಕುಮಾರ ಅಂದರೆ ಕಾರ್ತಿಕೇಯ ಎಂದು ಕರೆಯಲಾಗುತ್ತದೆ. ಅವನು ಬೌದ್ಧರ 8 ದೇವರುಗಳಲ್ಲಿ ಒಬ್ಬನೆಂದು ಪರಿಗಣಿಸುತ್ತಾರೆ. ಮಂಗಳ ಗ್ರಹವನ್ನು ಪುರಾಣಗಳಲ್ಲಿ ಮಂಗಳಕರವಾದ ಗ್ರಹ ಎಂದು ಪರಿಗಣಿಸಲಾಗುತ್ತದೆ ಮತ್ತು ಅನೇಕ ಧಾರ್ಮಿಕ ಆಚರಣೆಗಳಲ್ಲಿ ಮಂಗಳನನ್ನು ಪೂಜಿಸಲಾಗುತ್ತದೆ. ಮಂಗಳ ಪದವು ಹಲವಾರು ಅರ್ಥಗಳನ್ನು ಹೊಂದಿದೆ. ಮುಖ್ಯವಾಗಿ ಶುಭ ಕಲ್ಯಾಣ ಅಥವಾ ಅದೃಷ್ಟ ಎಂದು ಹೇಳಲಾಗುತ್ತದೆ. ಇದು ಮದುವೆ ಅಂತಹ ಶುಭ ಸಮಾರಂಭಗಳನ್ನು ಸಹ ಸೂಚಿಸುತ್ತದೆ ಮತ್ತು ನವಗ್ರಹಗಳಲ್ಲಿ ಒಂದು ಗ್ರಹವಾದ ಅಂಗಾರಕನನ್ನು ಸಹ ಸೂಚಿಸುತ್ತದೆ. ಮಂಗಳ ಪದದ ಕೆಲವು ಮುಖ್ಯ ಅರ್ಥಗಳೆಂದರೆ ಶುಭ ಅಥವಾ ಕಲ್ಯಾಣ. ಇದು ಸಾಮಾನ್ಯವಾಗಿ ಮಂಗಳಕರವಾದ, ಶುಭಕರವಾದ ವಿಷಯಗಳನ್ನು ಸೂಚಿಸುತ್ತದೆ. ಎರಡನೇದಾಗಿ ಮದುವೆ ಅಥವಾ ವಿವಾಹ. ಮಂಗಳ ಪದವು ಮದುವೆ ಅಂತಹ ಶುಭ ಸಮಾರಂಭಗಳನ್ನು ಸೂಚಿಸುತ್ತದೆಯಂತೆ. ಮೂರನೆಯದು ಅಂಗಾರಕ. ಇದು ನವಗ್ರಹಗಳಲ್ಲಿ ಒಂದು ಗ್ರಹವಾಗಿದೆ. ಇದನ್ನು ಮಂಗಳಕರವಾದ ಗ್ರಹವೆಂದು ಕರೆಯಲಾಗುತ್ತದೆ. ನಾಲ್ಕನೆಯದು ಅದೃಷ್ಟ ಅಥವಾ ಭಾಗ್ಯ. ಕೆಲವೊಮ್ಮೆ ಮಂಗಳ ಪದವನ್ನು ಅದೃಷ್ಟ ಅಥವಾ ಭಾಗ್ಯವನ್ನು ಸೂಚಿಸಲು ಸಹ ಬಳಸಲಾಗುತ್ತದೆಯಂತೆ. ಸ್ನೇಹಿತರೆ, ಹೀಗೆ ಮಂಗಳ ಗ್ರಹನು ತಾನು ನಮ್ಮ ರಾಶಿ ನಕ್ಷತ್ರಗಳ ಮೇಲೆ ಪ್ರಭಾವವನ್ನು ಸಹ ಬೀರುತ್ತಾನೆ. ಮಂಗಳನಿಂದ ಆದಷ್ಟು ಜನರಿಗೆ ಒಳ್ಳೆಯದೇ ಆಗುತ್ತದೆ ಎಂಬುದಾಗಿ ಹೇಳಲಾಗುತ್ತದೆ. ಇವನು ಶುಭ ಸೂಚಕ ನವಗ್ರಹಗಳಲ್ಲಿ ಒಬ್ಬನಾದವನು ಎಂಬುದಾಗಿ ಹೇಳಲಾಗುತ್ತದೆ. ಅಷ್ಟೇ ಅಲ್ಲದೆ ಇವನ ಒಲವಿದ್ದವರು ಹೆಚ್ಚು ಆಕ್ರಮಣಶೀಲರಾಗಿರುತ್ತಾರೆ ಎಂದು ಹೇಳಲಾಗುತ್ತದೆ. ಹೀಗೆ ನವಗ್ರಹಗಳಲ್ಲಿ ಎರಡನೆಯದಾದ ಹಿಂದೂ ಪುರಾಣಗಳ ಪ್ರಕಾರ ಇವನು 2ನೇ ನವಗ್ರಹ ದೇವತೆಯಾಗಿದ್ದು ಮಂಗಳಕರನಾದ ಮಂಗಳ ಹಾಗೂ ಕೆಂಪು ಗ್ರಹದ ದೇವತೆ ಎಂಬುದಾಗಿ ಕರೆಯಲಾಗುತ್ತದೆ. ಸ್ನೇಹಿತರೆ,
ಇಲ್ಲಿಗೆ ಈ ಮಂಗಳನ ವಿಡಿಯೋ ಮುಕ್ತಾಯವಾಯಿತು. ಅಷ್ಟೇ ಅಲ್ಲದೆ ಈ ಮಂಗಳ ಗ್ರಹನ ಕೃಪೆ ನಿಮ್ಮ ಮೇಲೆ ಹಾಗೂ ನಿಮ್ಮ ಕುಟುಂಬದ ಮೇಲೆ ಇರಲಿ ಎಂದು ಹೇಳುತ್ತಾ ಇಂದಿನ ವಿಡಿಯೋವನ್ನು ಮುಗಿಸುತ್ತಿದ್ದೇನೆ. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ ಸ್ನೇಹಿತರೆ. ಅಲ್ಲಿವರೆಗೂ ನನ್ನ ಧನ್ಯವಾದಗಳು.